ತಾಯಿಯನ್ನು ಹೊರಗೆ ಹಾಕೋ ಮಕ್ಕಳಿಗೆ ತಕ್ಕ ಪಾಠವಾಗಿದೆ. ಬಸವರಾಜ್ ಕರುಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಆ ಗ್ರಾಮದ ಜನರು ಕಲುಷಿತ ನೀರನ್ನ ಸೇವನೆ ಮಾಡ್ತಿದ್ರು. ಪ್ರಾಣಿಗಳು ಸಹ ಕುಡಿಯಲು ಯೋಗ್ಯವಲ್ಲದ ನೀರನ್ನೇ ಜನರು ಕುಡಿತಾ ಇದ್ರು. ಈ ಕುರಿತು ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸುತ್ತಿದ್ದಂತೆ ಎಚ್ಚೆತ್ತಂತ ಅಧಿಕಾರಿಗಳು ಗ್ರಾಮದ ಜನರಿಗೆ ಶುದ್ಧ ನೀರು ಸಿಗುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಕಾಮಗಾರಿ ಸಹ ನಡೀತಾ ಇದೆ. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಹಳ್ಳದಲ್ಲಿ ನೀರು ತುಂಬುತ್ತಿರೋ ಮಕ್ಕಳು, ಕಲುಷಿತ ನೀರನ್ನೇ ಬಳಕೆ ಮಾಡ್ತಾ ಇರೋ ಗ್ರಾಮಸ್ಥರು. ಈ ದೃಶ್ಯಗಳು ಕಂಡು ಬಂದಿದ್ದು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ. ಈ ಕಲುಷಿತ ಹಳ್ಳದ ನೀರು ಬಳಕೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಬಿತ್ತರಿಸುತ್ತಿದ್ದಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಅಲ್ಲದೆ ಶುದ್ಧ ಕುಡಿಯುವ ನೀರು ಕೊಡಲು ಕಾಮಗಾರಿ ಆರಂಭಿಸಿದ್ದಾರೆ. ಶುದ್ಧ ನೀರು ಕೊಡಿಸಿದ ನ್ಯೂಸ್ 18 ಕಾರ್ಯಕ್ಕೆ ಗ್ರಾಮಸ್ಥರು ಧನ್ಯವಾದ ಹೇಳಿದ್ದಾರೆ. ಮೊದಲು ಇದನ್ನ ಕುಡಿತಿದ್ರು. ಈಗ ಏನು ಹೊಸ ಕೆರೆ ಆಗಿಂದ ಏನೈತಲ್ರಿ, ಅದು ಫಿಲ್ಟರ್ ನೀರ ಕುಡಿತೀವಿ. ಈ ಮತ್ತು ಅದು ಬಳಸೋ ಸಂಬಂಧ ಈ ನೀರು ಚೇರ್ಮನ್ ಅಲ್ಲಿ ಹಾಕ್ಯಾರ, ಅದನ್ನ ಅನುದಾನ ಶಾಸಕರು ಕೊಟ್ಟಾರ. ಅಂದ್ರೆ ಈ ನೀರು ಫಿಲ್ಟರ್ ಆತಂದ್ರೆ ಶುದ್ಧವಾದ ನೀರು ಆಗಿಬಿಡ್ತೈತ್ರಿ ನಮ್ಗೆ ಕುಡಿಯಾಕ. ಮತ್ತೆ ಶುದ್ಧವಾದ ನೀರಾದ್ರೆ ರೋಗ ರುಜಿನಿ ಏನು ಬರದಂಗ ಆಕತ್ರಿ. ದೊಡ್ಡ ಅನುಕೂಲ ಆಗೈತ್ರಿ. ನಾವು ಮುಂಚೆ ಇದ ನೀರು ಕುಡಿತಿದ್ವಿ ರೀ. ಯಾವ ನೀರು? ಇದು ಹಳ್ಳದ ನೀರು ಕುಡಿತಿದ್ವಿ. ಹಳ್ಳದ ನೀರಿಂದ ಅದರಿಂದ ನಮಗೆ ಬರೋ ಎಲ್ಲ ರೋಗಗಳು ಎಲ್ಲ ಇವತ್ತು ನಮ್ಗೆ ಲೂಸ್ ಮೋಷನ್ ಆಗಿ ಮತ್ತು ಎಲ್ಲ ಜ್ವರ ಅದು ಇದು ಎಲ್ಲ ಕಾಯಿಲೆಗಳು ಬರ್ತಿದ್ವು. ನೀವು ಬಂದು ಹೋದ್ಮೇಲೆ ಈ ನೀರನ್ನ ಶುದ್ಧವಾಗಿ ಫಿಲ್ಟರ್ ಮಾಡಿ ನಮಗೆ ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ನ್ಯೂಸ್ 18 ಕನ್ನಡ ವರದಿ ಪ್ರಸಾರವಾಗುತ್ತಿದ್ದಂತೆ ನವಲಗುಂದ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೆಬ್ಬಾಳ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಶಾಸಕರ ವಿಶೇಷ ಅನುದಾನ ಅಡಿಯಲ್ಲಿ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಳ್ಳದ ನೀರನ್ನು ಶುದ್ಧೀಕರಣ ಮಾಡಿ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರಿನ ಭರವಸೆ ಕೊಟ್ಟರು. ಯಾವುದೇ ಊರಿಗೆ ಯಾವುದೇ ಸಂದರ್ಭದಲ್ಲಿ ಕುಡಿಯುವ ನೀರಿನ ಅಭಾವ ಆಗದ ರೀತಿಯಲ್ಲಿ ಇವತ್ತು ಯಾವುದೇ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಅದನ್ನು ನಾವು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಹೆಬ್ಬಾಳ ಗ್ರಾಮಕ್ಕೆ ಕೂಡ ನಾನು ಬಿಡುಗಡೆ ಮಾಡಿಸಿದ್ದೇನೆ. ಈಗಾಗಲೇ ಇವತ್ತು ಕಾಲುವೆ ನೀರು, ಯಾವುದೇ ಹಳ್ಳದ ನೀರು, ಆ ನೀರನ್ನು ಇವತ್ತು ನಾವು ಶುದ್ಧೀಕರಣ ಮಾಡಿ ಇವತ್ತು ಪಂಚಾಯತಿಯವರು ನಮ್ಮ ಅಧಿಕಾರಿ ವರ್ಗದವರು ಕೂಡಿ ಶುದ್ಧವಾಗಿರ್ತಕ್ಕಂಥ ನೀರನ್ನು ಊರಿಗೆ ಕೊಡಬೇಕನ್ನುವಂಥ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೀನಿ. ಕಾಮಗಾರಿ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಕಲುಷಿತ ನೀರು ಸೇವನೆ ಮಾಡ್ತಿದ್ದ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವಲ್ಲಿ ನ್ಯೂಸ್ 18 ಕಾರ್ಯಕ್ಕೆ ಗ್ರಾಮದ